ಇವತ್ತು ನನ್ನ ಹತ್ರ ಇದೆ ವರ್ಲ್ಡ್ಸ್ ಫಸ್ಟ್ ಕೋಲ್ಡ್ ಸೆನ್ಸಿಟಿವ್ ಕಲರ್ ಚೇಂಜಿಂಗ್ ಫೋನ್ ರಿಯಲ್ಮಿ 14 Pro Plus. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಫೋನ್ ನ ಅನ್ಬಾಕ್ಸಿಂಗ್ ಮಾಡ್ತೀನಿ, ಹಾಗೆ ಈ ಫೋನ್ ನ ಯೂಸ್ ಮಾಡಿ ಈ ಫೋನ್ ಬಗ್ಗೆ ನನಗೆ ಏನ್ ಅನಿಸ್ತು ಅಂತ ನಾನು ನಿಮ್ಮ ಹತ್ರ ಹೇಳ್ತೀನಿ. ಈ ಫೋನ್ ಚೆನ್ನಾಗಿದ್ಯಾ ಇಲ್ವಾ, ತಗೋಬೇಕಾ ಬೇಡವಾ ಅಂತಾನು ಹೇಳ್ತೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಅನ್ಬಾಕ್ಸಿಂಗ್ ವಿಡಿಯೋಸ್ ಗಳು ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ನೀವು ಕಮೆಂಟ್ ಮಾಡಿ. ನಿಮ್ ಕಮೆಂಟ್ಸ್ ನ ಓದೋದು ಅಂದ್ರೆ ನನಗೆ ತುಂಬಾ ಇಷ್ಟ. ನಿಮ್ಮ ಒಂದೊಂದು ಕಮೆಂಟ್ಸ್ ಇಂದ ನನಗೆ ಮೋಟಿವೇಶನ್ ಸಿಗುತ್ತೆ. ದಯವಿಟ್ಟು ನೀವು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ಫೋನ್ ಬಂದು ರಿಯಲ್ಮಿ ಅವರು ನನ್ಗೇನು ಕಳ್ಸಿಕೊಟ್ಟಿಲ್ಲ. ಈ ಫೋನ್ ಬಂದು ನಮ್ಮ ರವಿಕುಮಾರ್ ಎಂಟರ್ಪ್ರೈಸಸ್ ಅವರು ಕಳ್ಸಿಕೊಟ್ಟಿದ್ದಾರೆ. ನೀವೇನಾದ್ರೂ ಹೊಸ ಫೋನ್ ಅಥವಾ ಹೊಸ ಟಿವಿ ಅಥವಾ ಹೊಸ ಒಂದು ಲ್ಯಾಪ್ಟಾಪ್ ತಗೋಬೇಕು ಅಂತ ಇದ್ರೆ ನೀವು ರವಿಕುಮಾರ್ ಎಂಟರ್ಪ್ರೈಸಸ್ ಗೆನೆ ಹೋಗಿ ತಗೊಳ್ಳಿ. ನಿಮ್ಗೆ ಜಾಸ್ತಿ ಡಿಸ್ಕೌಂಟ್ಸ್ ಹಾಗೆ ಆಫರ್ಸ್ ಗಳನ್ನ ಕೊಡ್ತಾರೆ. ಹಾಗೆ ಇವ್ರದ್ದು ಬಂದು ಟೋಟಲ್ 3 ಶಾಪ್ಸ್ ಇದಾವೆ. ಒಂದು ಬಾಗಲಗುಂಟೆಯಲ್ಲಿದೆ, ಇನ್ನೊಂದು ಮಾದನಾಯಕನಹಳ್ಳಿಯಲ್ಲಿದೆ, ಇನ್ನೊಂದು ಟಿ ದಾಸರಹಳ್ಳಿಯಲ್ಲಿದೆ. ನಿಮ್ಗೆ ಯಾವ ಶಾಪ್ ಹತ್ರ ಆಗುತ್ತೋ ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ. ಹಾಗಿದ್ರೆ ನಾವು ಇವಾಗ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ನಾವು ಇದರ ಬಾಕ್ಸ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ನೋಡೋಣ. ಬಾಕ್ಸ್ ನೋಡಿ ಇದೇ ತರ ಇರುತ್ತೆ ನೋಡೋದಕ್ಕೆ. ಹಾಗೆ ಈ ಬಾಕ್ಸ್ ನ ಹಿಂದೆಗಡೆ ಇಲ್ಲಿ ನೀವು ಸಹ ನೋಡಬಹುದು. ಇಲ್ಲಿ ಕೆಲವು ಈ ಫೋನ್ ನ ಸ್ಪೆಸಿಫಿಕೇಶನ್ ನ ಅವರು ಮೆನ್ಷನ್ ಮಾಡಿದ್ದಾರೆ. ನೋಡಿ, ಬಾಕ್ಸ್ ನ ಓಪನ್ ಮಾಡ್ತಾ ಇದ್ದಂಗೆ ಇಲ್ಲಿ ನಮ್ಗೆ ಇನ್ನೊಂದು ಬಾಕ್ಸ್ ಕಾಣಿಸುತ್ತೆ. ಈ ಬಾಕ್ಸ್ ಅಲ್ಲಿ ಏನಿದೆ ಅಂತ ನೋಡೋಣ. ನೋಡಿ, ಈ ಬಾಕ್ಸ್ ಅಲ್ಲಿ ನಾವು ಓಪನ್ ಮಾಡ್ತಾ ಇದ್ದಂಗೆ ಇಲ್ಲಿ ಒಂದು ಸಿಮ್ ಎಜೆಕ್ಟರ್ ಪಿನ್ ಇದೆ. ಹಾಗೆ ಇಲ್ಲಿ ಒಂದು ಯೂಸರ್ ಮ್ಯಾನ್ಯಲ್ ನ ಕೂಡ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕೇಸ್ ಸಿಗುತ್ತೆ. ಇದು ಟೆಕ್ಸ್ಚರ್ಡ್ ಆಗಿದೆ, ಪರವಾಗಿಲ್ಲ, ಚೆನ್ನಾಗಿದೆ. ಇದಲ್ಲದೆ ಬಾಕ್ಸ್ ಅಲ್ಲಿ ನಮ್ಗೆ ಫೋನ್ ಸಿಗುತ್ತೆ. ಈ ಫೋನ್ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಹಾಗೆ ನಾವು ನೋಡಬಹುದು ಬಾಕ್ಸ್ ಅಲ್ಲಿ 80 ವ್ಯಾಟ್ ಅಡಾಪ್ಟರ್ ಸಿಗುತ್ತೆ. ಹಾಗೆ ಟೈಪ್ A to ಟೈಪ್ C ಕೇಬಲ್ ಸಿಗುತ್ತೆ. ಬಾಕ್ಸ್ ಅಲ್ಲಿ ಎಲ್ಲಾನು ಸಿಗುತ್ತೆ, ಏನೂ ಮಿಸ್ ಆಗೋದಿಲ್ಲ. ನಿಮ್ಗೆ ಏನು ಎಕ್ಸ್ಟ್ರಾ ಖರ್ಚು ಮಾಡೋ ಅಗತ್ಯನೇ ಇರೋದಿಲ್ಲ. ಮೊದಲನೇದಾಗಿ ನಾವು ಇದರ ಡಿಸೈನ್ ನ ನೋಡೋದಾದ್ರೆ, ಇದರ ಬ್ಯಾಕ್ ಸೈಡ್ ಗ್ಲಾಸ್ ತರ ಕಾಣಿಸಿದ್ರು ಇದನ್ನ ಪಾಲಿಕಾರ್ಬನೇಟ್ ಇಂದ ಮಾಡಿದ್ದಾರೆ. ಹಾಗೆ ಇದರ ಫ್ರೇಮ್ಸ್ ಕೂಡ ಪಾಲಿಕಾರ್ಬನೇಟ್ ಇಂದ ಮಾಡಿದ್ದಾರೆ. ಹಾಗೆ ಇದರಲ್ಲಿ ಕಲರ್ ಚೇಂಜಿಂಗ್ ಬ್ಯಾಕ್ ಇದೆ. ಬೇಸಿಕಲಿ ಈ ಫೋನ್ 60 ಡಿಗ್ರಿ ಸೆಲ್ಸಿಯಸ್ ಗಿಂತ ಕಡಿಮೆ ಟೆಂಪರೇಚರ್ ಗೆ ಹೋಯ್ತು ಅಂತ ಅಂದ್ರೆ ಇದರ ಬ್ಯಾಕ್ ಸೈಡ್ ಸ್ವಲ್ಪ ಬ್ಲೂ ಕಲರ್ ಗೆ ಚೇಂಜ್ ಆಗುತ್ತೆ. ಫುಲ್ ಫೋನ್ ಕಲರ್ ಏನು ಚೇಂಜ್ ಆಗೋದಿಲ್ಲ, ಸ್ವಲ್ಪ ಲೈನಿಂಗ್ ಟೆಕ್ಸ್ಚರ್ ಮಾತ್ರ ಕಲರ್ ಚೇಂಜ್ ಆಗುತ್ತೆ. ನೋಡೋಕು ಕೂಡ ಚೆನ್ನಾಗಿರುತ್ತೆ, ಒಂಥರ ಕೂಲ್ ಆಗಿರುತ್ತೆ. ಆದ್ರೆ ನಮ್ಮ ಇಂಡಿಯಾದಲ್ಲಿ 16 ಡಿಗ್ರಿ ಸೆಲ್ಸಿಯಸ್ ಗಿಂತ ಕಡಿಮೆ ಇರೋ ಪ್ರದೇಶಗಳು ಅಥವಾ ಜಾಗಗಳು ಜಾಸ್ತಿ ಇಲ್ಲ. ಹಾಗೆ ನಾವೇನಾದ್ರೂ ಈ ಫೋನ್ಗೆ ಬ್ಯಾಕ್ ಕವರ್ ಹಾಕಿದ್ರೆ ಈ ಕಲರ್ ಚೇಂಜಿಂಗ್ ಡಿಸೈನ್ ಕಾಣಿಸೋದೇ ಇಲ್ಲ. ಈ ಕಲರ್ ಟೋಟಲ್ ವೇಸ್ಟ್ ಅಂತ ಅನ್ಸುತ್ತೆ ನನಗೆ. ಡಿಸೈನ್ ನೋಡಿ ಈ ಫೋನ್ ನ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಹಾಗೆ ಈ ಫೋನ್ ಬಂದು 3 ಡಿಫ್ರೆಂಟ್ ಕಲರ್ ಅಲ್ಲಿ ಸಿಗುತ್ತೆ. ಪರ್ಲ್ ವೈಟ್ ಹಾಗೆ ಸ್ಟುಡಿಯೋ ಗ್ರೇ. ಇದರಲ್ಲಿ ವೇಗನ್ ಲೆದರ್ ಇರುತ್ತೆ. ಇದ್ರ ಜೊತೆಗೆ ಬೈಕಿನ ಪರ್ಪಲ್ ಕಲರ್. ಈ ಕಲರ್ ಇಂಡಿಯಾದ ಎಕ್ಸ್ಕ್ಲೂಸಿವ್ ಕಲರ್ ಆಗಿದೆ. ಈ ಕಲರ್ ನಮ್ಮ ಇಂಡಿಯಾದಲ್ಲಿ ಬಿಟ್ಟು ಬೇರೆ ಯಾವುದೇ ದೇಶದಲ್ಲಿ ಲಾಂಚ್ ಆಗೋದಿಲ್ಲ. ಹಾಗೆ ಈ ಫೋನ್ ನೋಡೋದಕ್ಕೆ ತುಂಬಾ ಪ್ರೀಮಿಯಂ ಆಗಿದೆ. ಇದರಲ್ಲಿ ಗೋಲ್ಡ್ ಕಲರ್ ಫ್ರೇಮ್ಸ್ ಇರೋದ್ರಿಂದ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡೋಕು ಕೂಡ ಚೆನ್ನಾಗಿದೆ. ಹಾಗೆ ನಾವು ಕೈಯಲ್ಲಿ ಹೋಲ್ಡ್ ಮಾಡಿದ್ರೆ ಪ್ರೀಮಿಯಂ ಆಗಿ ಫೀಲ್ ಆಗುತ್ತೆ. ಆದ್ರೆ ಈ ಫೋನ್ಗೆ ಜಾಸ್ತಿ ಗ್ರಿಪ್ ಇರೋದಿಲ್ಲ, ಕೈಯಿಂದ ಜಾರುತ್ತೆ. ಇದನ್ನ ನೀವು ಬ್ಯಾಕ್ ಕವರ್ ಹಾಕಿನೇ ಯೂಸ್ ಮಾಡಬೇಕು, ಇಲ್ಲ ಅಂತಂದ್ರೆ ಈ ಫೋನ್ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಇದರ ಕಲರ್ ಚೇಂಜ್ ಆಗೋದನ್ನ ನಾನು ಟೆಸ್ಟ್ ಮಾಡಿ ನೋಡಿದೆ. ಈ ಫೋನ್ ನಾನು 8 to 10 ಮಿನಿಟ್ಸ್ ಕೋಲ್ಡ್ ವಾಟರ್ ಅಲ್ಲಿ ಇಕ್ಕಿದೆ. ಆಮೇಲೆ 10 ಮಿನಿಟ್ಸ್ ಆದ್ಮೇಲೆ ಇದರ ಕಲರ್ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಯ್ತು. ತುಂಬಾ ಜಾಸ್ತಿ ಏನು ಚೇಂಜ್ ಆಗಿಲ್ಲ, ಸ್ವಲ್ಪ ಆಯ್ತು. ಹಾಗೆ ಕಲರ್ ಚೇಂಜ್ ಆದ 1 ನಿಮಿಷದಲ್ಲೇ ಮತ್ತೆ ಅದು ನಾರ್ಮಲ್ ಕಲರ್ಗೆ ಹೋಯ್ತು. ಈ ಕಲರ್ ಚೇಂಜ್ ಆಗೋದು ಜಸ್ಟ್ ಮಾರ್ಕೆಟ್ ಗಿಮಿಕ್ ಅಷ್ಟೇ. ಇದನ್ನ ನೋಡಿ ಈ ಫೋನ್ ತಗೋಬೇಡಿ. ನೆಕ್ಸ್ಟ್ ನಾವು ಇದರ ಪೋರ್ಟ್ಸ್ ಹಾಗೂ ಬಟನ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ನ ಕೆಳಗಡೆ ಸ್ಪೀಕರ್ ಗ್ರಿಲ್ ಕೊಟ್ಟಿದ್ದಾರೆ. 2.0 USB ಟೈಪ್ C ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ, ಹಾಗೆ ಸಿಮ್ ಕಾರ್ಡ್ ಟ್ರೇ ಇದೆ. ಇದನ್ನ ನಾವು ಓಪನ್ ಮಾಡಿ ನೋಡೋದಾದ್ರೆ ಇದು ಡ್ಯೂಯಲ್ ನ್ಯಾನೋ ಸಿಮ್ ಸ್ಲಾಟ್ ಆಗಿದೆ. ಇದರಲ್ಲಿ 2 ಸಿಮ್ ನ ಹಾಕಬಹುದು, ಆದ್ರೆ ಮೆಮೊರಿ ಕಾರ್ಡ್ ನ ಹಾಕೋದಕ್ಕೆ ಆಗೋದಿಲ್ಲ. ಹಾಗೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಲ್ಲಿ ನಮ್ಗೆ ಪವರ್ ಆನ್ ಅಂಡ್ ಆಫ್ ಬಟನ್ ಕೊಟ್ಟಿದ್ದಾರೆ. ಹಾಗೆ ಇದ್ರ ಮೇಲೆ ವಾಲ್ಯೂಮ್ ರಾಕರ್ ಇದೆ. ಹಾಗೆ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನೋಡಿದ್ರೆ ಇಲ್ಲಿ ಏನೂ ಇಲ್ಲ, ಜಸ್ಟ್ ಖಾಲಿ ಇದೆ ಅಷ್ಟೇ. ಹಾಗೆ ಈ ಫೋನ್ ನ ಮೇಲೆ ನಾಯ್ಸ್ ಕ್ಯಾನ್ಸಲಿಂಗ್ ಮೈಕ್ರೋಫೋನ್ ಇದಾವೆ, ಸ್ಪೀಕರ್ ಗ್ರಿಲ್ ಇದೆ. ಯಾವುದೇ 3.5 mm ಆಡಿಯೋ ಜಾಕ್ ನ ಕೊಟ್ಟಿಲ್ಲ. ಇದರ ಸ್ಪೀಕರ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ ಡ್ಯೂಯಲ್ ಸ್ಪೀಕರ್ಸ್ ಕೊಟ್ಟಿದ್ದಾರೆ. ಇದರ ಆಡಿಯೋ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಲೌಡ್ ಆಗಿನೇ ಕೇಳಿಸುತ್ತೆ. ಆಡಿಯೋ ಡೀಟೇಲ್ ಆಗಿ ಬರುತ್ತೆ. ಇದರ ಬೇಸ್ ಹಾಗೆ ಆಡಿಯೋ ಕ್ವಾಲಿಟಿ ಬ್ಯಾಲೆನ್ಸ್ಡ್ ಆಗಿದೆ. ಆಡಿಯೋ ಕ್ವಾಲಿಟಿಯಲ್ಲಿ ಈ ಫೋನ್ ಚೆನ್ನಾಗಿದೆ. ಹಾಗೆ ಈ ಫೋನ್ಗೆ IP66, IP68 ಹಾಗೆ IP69 ಸರ್ಟಿಫಿಕೇಶನ್ ಸಿಗುತ್ತೆ. ಈ ಫೋನ್ ನ ಆರಾಮಾಗಿ 30 ಮಿನಿಟ್ಸ್ ನೀರಲ್ಲಿ ಯೂಸ್ ಮಾಡಬಹುದು. ನಾನು ಸಹ ಈ ಫೋನ್ ನ 10 ಮಿನಿಟ್ಸ್ ಗಿಂತ ಜಾಸ್ತಿ ನೀರಲ್ಲಿ ಹಾಕಿ ಚೆಕ್ ಮಾಡಿದೆ, ಏನೂ ಆಗಿರ್ಲಿಲ್ಲ.
ಹಾಗೆ ಈ ಫೋನ್ ಅಲ್ಲಿ ಅಂಡರ್ ವಾಟರ್ ಫೋಟೋಸ್ ಹಾಗೆ ವಿಡಿಯೋಸ್ ನ ತೆಗಿಬಹುದು. ಅಂಡರ್ ವಾಟರ್ ಶೂಟ್ ಮಾಡೋದಕ್ಕೆ ಕ್ಯಾಮೆರಾದಲ್ಲಿ ಸಪರೇಟ್ ಆಗಿ ಅಂಡರ್ ವಾಟರ್ ಮೋಡ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ಫೋನ್ ಗೆ ಮಿಲಿಟರಿ ಗ್ರೇಡ್ ಹಾಗೆ ಶಾಕ್ ಪ್ರೂಫ್ ಸರ್ಟಿಫಿಕೇಶನ್ ನ ಕೂಡ ಕೊಟ್ಟಿದ್ದಾರೆ. ಈ ಫೋನ್ ಒಂಥರ ರಗಡ್ ಫೋನ್ ಆಗಿದೆ, ಕೆಳಗೆ ಬಿದ್ರೂ ಜಾಸ್ತಿ ಏನು ಡ್ಯಾಮೇಜ್ ಆಗೋದಿಲ್ಲ. ನೆಕ್ಸ್ಟ್ ಇದರ ವೆಯ್ಟ್ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಫೋನ್ 194 ಗ್ರಾಮ್ ಇದೆ, 7.9 mm ನ ಥಿಕ್ನೆಸ್ ಹೊಂದಿದೆ. ಈ ಫೋನ್ ಅಲ್ಲಿ 6000 mAh ಬಿಗ್ ಬ್ಯಾಟರಿನ ಕೊಟ್ಟಿದ್ದಾರೆ. ಆದ್ರೂ ಈ ಫೋನ್ ಜಾಸ್ತಿ ದಪ್ಪ ಇಲ್ಲ ಹಾಗೆ ತೂಕ ಇಲ್ಲ, ಬ್ಯಾಲೆನ್ಸ್ಡ್ ಆಗಿದೆ. ಕೈಯಲ್ಲಿ ಹೋಲ್ಡ್ ಮಾಡಿದ್ರು ಜಾಸ್ತಿ ಭಾರ ಇದೆ ಅಂತ ನಮ್ಗೇನು ಫೀಲ್ ಆಗೋದಿಲ್ಲ, ಲೈಟ್ ವೈಟ್ ಇದೆ ಅಂತಾನೆ ಫೀಲ್ ಆಗುತ್ತೆ. ನೆಕ್ಸ್ಟ್ ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6.83 ಇಂಚಸ್ 1.5K ಕ್ವಾಡ್ ಕರ್ವ್ಡ್ AMOLED ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಹಾಗೆ ಇದರ ಡಿಸ್ಪ್ಲೇ ತುಂಬಾ ಜಾಸ್ತಿ ಇದೆ, ಒನ್ ಹ್ಯಾಂಡ್ ಅಲ್ಲಿ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ, 2 ಹ್ಯಾಂಡ್ಸ್ ಅಲ್ಲೇ ಯೂಸ್ ಮಾಡಬೇಕು. ಹಾಗೆ ಈ ಫೋನ್ ಅಲ್ಲಿ ಕ್ವಾಡ್ ಕರ್ವ್ ಡಿಸ್ಪ್ಲೇ ಇರೋದ್ರಿಂದ ಇದರ ಡಿಸ್ಪ್ಲೇ ನೋಡೋದಕ್ಕೆ ಅಷ್ಟೊಂದು ಪ್ರೀಮಿಯಂ ಆಗಿದೆ ಅಂತ ಅನ್ಸೋದಿಲ್ಲ, ಆದ್ರೆ ಯೂಸ್ ಮಾಡುವಾಗ ಪ್ರೀಮಿಯಂ ಫೀಲ್ ಕೊಡುತ್ತೆ. ಹಾಗೆ ಇದರಲ್ಲಿ 120 Hz ರಿಫ್ರೆಶ್ ರೇಟ್ ಇದೆ. ಇದರಲ್ಲಿ ಬೆಸಲ್ಸ್ ಕೂಡ ಕಡಿಮೆ ಇದೆ, ಚಿನ್ ಕೂಡ ಕಡಿಮೆ ಇದೆ. ಇದರಲ್ಲಿ ವಿಡಿಯೋಸ್ ಗಳು ಫುಲ್ ಡಿಸ್ಪ್ಲೇ ಅಲ್ಲಿ ಪ್ಲೇ ಆಗುತ್ತೆ. ಹಾಗೆ ಇದರಲ್ಲಿ ಗೊರಿಲ್ಲಾ ಗ್ಲಾಸ್ 7i ನ ಪ್ರೊಟೆಕ್ಷನ್ ಇದೆ. ಇದರ ಫ್ರಂಟ್ ಅಲ್ಲಿ ಪಂಚೋಲ್ ಕ್ಯಾಮೆರಾ ಸಿಗುತ್ತೆ. ಹಾಗೆ ಇದರಲ್ಲಿ 1500 ನೈಟ್ಸ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇದರ ಜೊತೆಗೆ 1200 ನೈಟ್ಸ್ ಹೈಯರ್ ಬ್ರೈಟ್ನೆಸ್ ಮೋಡ್ ಕೂಡ ಸಿಗುತ್ತೆ. ಇದರ ಬ್ರೈಟ್ನೆಸ್ ತುಂಬಾ ಚೆನ್ನಾಗಿದೆ, ಔಟ್ಡೋರ್ ಅಲ್ಲಿ ಹಾಗೆ ಇಂಡೋರ್ ಅಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು. ಆದ್ರೆ ಬಜೆಟ್ ಅಕಾರ್ಡಿಂಗ್ ಇದರ ಬ್ರೈಟ್ನೆಸ್ ಕಡಿಮೆ ಆಯ್ತು ಅಂತ ಅನ್ನಿಸ್ತು, ಇನ್ನು ಸ್ವಲ್ಪ ಜಾಸ್ತಿ ಇರಬೇಕಾಗಿತ್ತು. ಹಾಗೆ ಇದರಲ್ಲಿ ಸ್ವಲ್ಪ ಕಂಟೆಂಟ್ಸ್ ನ ಪ್ಲೇ ಮಾಡಿ ನೋಡಿದೆ. ಇದರ ಕಲರ್ಸ್ ಚೆನ್ನಾಗಿದೆ, ಪಂಚಿ ಕಲರ್ಸ್ ಬರುತ್ತೆ, HDR ಕಂಟೆಂಟ್ಸ್ ನ ನೋಡಬಹುದು. ಹಾಗೆ ಇದರಲ್ಲಿ 3840 Hz PMW ಡಿಮ್ಮಿಂಗ್ ಸಿಗುತ್ತೆ. ಓವರ್ ಆಲ್ ಇದರ ಡಿಸ್ಪ್ಲೇ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಪ್ಲೇ ಆಗೋ ಕಂಟೆಂಟ್ಸ್ ನ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ. ಡಿಸ್ಪ್ಲೇ ಅಕಾರ್ಡಿಂಗ್ ನೀವು ಈ ಫೋನ್ ನ ತಗೋಬಹುದು. ನೆಕ್ಸ್ಟ್ ನಾವು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ ಡ್ರ್ಯಾಗನ್ 7S Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. ಇದು 4nm ಆರ್ಕಿಟೆಕ್ಚರ್ ಅಲ್ಲಿ ವರ್ಕ್ ಮಾಡುತ್ತೆ. ಈ ಪ್ರೊಸೆಸರ್ ತುಂಬಾ ಪವರ್ಫುಲ್ ಆಗಿದೆ. ಇದರಲ್ಲಿ 7,94,000 ಮೇಲೆನೆ ಇದರ AnTuTu ಸ್ಕೋರ್ ಇದೆ. ಹಾಗೆ 81% CPU ಥ್ರಾಟಲ್ ಇದೆ. ಇದರಲ್ಲಿ 3D VC ಕೂಲಿಂಗ್ ಸಿಸ್ಟಮ್ ನ ಕೊಟ್ಟಿದ್ದಾರೆ. ಇದರಿಂದ ಫೋನ್ ಜಾಸ್ತಿ ಹೀಟ್ ಆಗೋದಿಲ್ಲ. ಇದರ ಬೆಂಚ್ ಮಾರ್ಕ್ ನ ಚೆಕ್ ಮಾಡುವಾಗ ನಾನು ಇದರ ಬ್ಯಾಟರಿ ಡ್ರೈನ್ ಹಾಗೆ ಟೆಂಪರೇಚರ್ ವೇರಿಯೇಷನ್ ಕೂಡ ಚೆಕ್ ಮಾಡಿದೆ. 8 to 9% ಬ್ಯಾಟರಿ ಡ್ರೈನ್ ಆಯ್ತು, ಹಾಗೆ 5 to 6% ಟೆಂಪರೇಚರ್ ವೇರಿಯೇಷನ್ ಆಯ್ತು. ಈ ಫೋನ್ ಏನು ಜಾಸ್ತಿ ಹೀಟ್ ಆಗೋದಿಲ್ಲ, 41 ಡಿಗ್ರಿ ಸೆಲ್ಸಿಯಸ್ ಅಷ್ಟೇ ಹೀಟ್ ಆಗುತ್ತೆ. ಈ ವಿಷಯದಲ್ಲಿ ಈ ಫೋನ್ ತುಂಬಾ ಇಷ್ಟ ಆಯ್ತು. ಬೇರೆ ಫೋನ್ಸ್ ಗಳು 45-46 ಡಿಗ್ರಿ ಸೆಲ್ಸಿಯಸ್ ಹೀಟ್ ಆಗುತ್ತೆ, ಇದು ಆಗೋದಿಲ್ಲ. ಹಾಗೆ ಇದರಲ್ಲಿ LPDDR4X ರ್ಯಾಮ್ ಇದೆ, UFS 3.1 ನ ಸ್ಟೋರೇಜ್ ಇದೆ. ಬಜೆಟ್ ಅಕಾರ್ಡಿಂಗ್ ಇದು ಕಡಿಮೆ ಆಯ್ತು ಅಂತ ಅನ್ನಿಸ್ತು. LPDDR5X ರ್ಯಾಮ್ ಕೊಡ್ಬೇಕಾಗಿತ್ತು, ಆದ್ರೆ ಅದು ಕೊಟ್ಟಿಲ್ಲ. ಹಾಗೆ ಈ ಬಜೆಟ್ ರೇಂಜ್ ಅಲ್ಲಿ ಇದರ AnTuTu ಸ್ಕೋರ್ ಸಹ ಕಡಿಮೆ ಆಯ್ತು ಅಂತ ಅನ್ನಿಸ್ತು. BGMI ಅಲ್ಲಿ ಮ್ಯಾಕ್ಸಿಮಮ್ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ವರ್ಗೂ ಸಪೋರ್ಟ್ ಮಾಡುತ್ತೆ, ಆದ್ರೆ 60 FPS ವರ್ಗೂ ಸಪೋರ್ಟ್ ಮಾಡುತ್ತೆ, 90 FPS ಸಪೋರ್ಟ್ ಇಲ್ಲ. ಹೆವಿ ಗೇಮ್ಸ್ ಆಡುವಾಗ ಫ್ರೇಮ್ ಡ್ರಾಪ್ಸ್ ಆಗೋದಿಲ್ಲ, ಆದ್ರೆ BGMI ಆಡುವಾಗ ಸ್ವಲ್ಪ ಲ್ಯಾಗ್ ಫೀಲ್ ಆಯ್ತು. ಜಾಸ್ತಿ ಇಲ್ಲ, ಸ್ವಲ್ಪ ಅಷ್ಟೇ ಲ್ಯಾಗ್ ಆಯ್ತು ಅಂತ ಅನ್ನಿಸ್ತು ನನ್ಗೆ. ಓವರ್ ಆಲ್ ಇದರ ಪರ್ಫಾರ್ಮೆನ್ಸ್ ಪರವಾಗಿಲ್ಲ, ಚೆನ್ನಾಗಿದೆ. ಆದ್ರೆ ಜಾಸ್ತಿ ಗೇಮ್ಸ್ ಆಡೋರು ಈ ಫೋನ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ನಾವು ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ Android 15 ಅಲ್ಲಿ ಬರುತ್ತೆ. Realme UI 6.0 ಅಲ್ಲಿ ವರ್ಕ್ ಮಾಡುತ್ತೆ. ಈ ಫೋನ್ಗೆ 2 years ಮೇಜರ್ OS ಅಪ್ಡೇಟ್ಸ್ ಹಾಗೆ 3 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ ಅಷ್ಟೇ. ಅಟ್ಲೀಸ್ಟ್ 3 years OS ಅಪ್ಡೇಟ್ಸ್ ಕೊಡ್ಬೇಕಾಗಿತ್ತು, ಚೆನ್ನಾಗಿರ್ತಾ ಇತ್ತು. 2 years ಅಷ್ಟೇ ಅಂತಂದ್ರೆ ತುಂಬಾ ಕಡಿಮೆ ಆಯ್ತು. ಈ ಫೋನ್ ನ UI ಅಲ್ಲಿ ಆಡ್ಸ್ ಗಳು ಬರೋದಿಲ್ಲ, ಆದ್ರೆ ಈ ಫೋನ್ ಅಲ್ಲಿ ಹಾಟ್ ಆಪ್ಸ್, ಹಾಟ್ ಗೇಮ್ಸ್ ಗಳು ಬರುತ್ತೆ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಫ್ರೀ ಇನ್ಸ್ಟಾಲ್ಡ್ ಆಪ್ ಗಳು ಸಹ ಬರುತ್ತೆ, ಅದನ್ನ ನೀವು ಅನ್ಇನ್ಸ್ಟಾಲ್ ಮಾಡಬಹುದು. ಹಾಗೆ ಹಾಟ್ ಆಪ್ಸ್, ಹಾಟ್ ಗೇಮ್ಸ್ ನ ನೀವು ಡಿಸೇಬಲ್ ಮಾಡಬಹುದು. ಆದ್ರೆ ನಿಮ್ಗೆ ಈ ಫೋನ್ ಅಲ್ಲಿ ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗೋದಿಲ್ಲ. ಇದು ಒಂದು ಇಷ್ಟ ಆಗಿಲ್ಲ ನನ್ಗೆ ಈ ಫೋನ್ ಅಲ್ಲಿ. ಈ ಪ್ರೈಸ್ ರೇಂಜ್ ಗೆ ಇದರಲ್ಲಿ ಕ್ಲೀನ್ UI ಸಿಗ್ಬೇಕಾಗಿತ್ತು, ಆದ್ರೆ ಸಿಗ್ತಾ ಇಲ್ಲ. ಓವರ್ ಆಲ್ ಇದರ ಸಾಫ್ಟ್ವೇರ್ ನನ್ಗೆ ಅಷ್ಟೊಂದು ಇಂಪ್ರೆಸಿವ್ ಆಗಿ ಅನ್ಸಿಲ್ಲ. ನೆಕ್ಸ್ಟ್ ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಇದರ ಬ್ಯಾಕ್ ಸೈಡ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಇದೆ. ಇದರಲ್ಲಿ ಸೋನಿ ಕಡೆಯಿಂದ IMX 896 ಸೆನ್ಸರ್ ನ ಕೊಟ್ಟಿದ್ದಾರೆ. ಇದರಲ್ಲಿ OIS ನ ಸಪೋರ್ಟ್ ಇದೆ. ಹಾಗೆ ಎರಡನೇದು 50 ಮೆಗಾ ಪಿಕ್ಸೆಲ್ ಪೆರಿಸ್ಕೋಪ್ ಕ್ಯಾಮೆರಾ ಇದೆ. ಇದರಲ್ಲಿನೂ ಸೋನಿ ಕಡೆಯಿಂದ IMX 882 ಸೆನ್ಸರ್ ನ ಕೊಟ್ಟಿದ್ದಾರೆ. ಇದರಲ್ಲಿ OIS ನ ಸಪೋರ್ಟ್ ಇದೆ. ಇದರಲ್ಲಿ 6 times ಝೂಮ್ ಮಾಡಬಹುದು, ಮ್ಯಾಕ್ಸಿಮಮ್ 120x ಝೂಮ್ ಮಾಡಬಹುದು.
120x ಝೂಮ್ ಮಾಡಿದಾಗ ಫೋಟೋಸ್ ಕ್ವಾಲಿಟಿ ಒಂದ್ ರೇಂಜ್ ಗೆ ಪರವಾಗಿಲ್ಲ, ಚೆನ್ನಾಗಿದೆ. ಮೂರನೇದು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಸಿಗುತ್ತೆ. ಇದ್ರಲ್ಲಿನೂ ಫೋಟೋಸ್ ಗಳು ಚೆನ್ನಾಗಿ ಬರುತ್ತೆ, ಕಲರ್ಸ್ ಚೆನ್ನಾಗಿ ಬರುತ್ತೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಇದರಲ್ಲಿ 18x ವರೆಗೂ ಝೂಮ್ ಮಾಡಬಹುದು. ವಿಡಿಯೋ ಕ್ವಾಲಿಟಿನೂ ಚೆನ್ನಾಗಿದೆ, ಕಲರ್ಸ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ಇದರ ಫ್ರಂಟ್ ಅಲ್ಲಿ 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. ಇದ್ರಲ್ಲಿನೂ 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಫ್ರಂಟ್ ಕ್ಯಾಮೆರಾ ಇಂದ ತೆಗೆದ ಫೋಟೋಸ್ ಗಳ ಡೀಟೇಲ್ಸ್ ಗಳು ತುಂಬಾ ಚೆನ್ನಾಗಿ ಬರುತ್ತೆ. ಬ್ಯೂಟಿನ ಏನು ಆಡ್ ಮಾಡೋದಿಲ್ಲ, ನ್ಯಾಚುರಲ್ ಆಗಿ ಬರುತ್ತೆ. ಸ್ಕಿನ್ ಟೋನ್ ಕೂಡ ಚೆನ್ನಾಗಿದೆ. ಓವರ್ ಆಲ್ ಇದರ ಫ್ರಂಟ್ ಕ್ಯಾಮೆರಾ ಚೆನ್ನಾಗಿದೆ. ಹಾಗೆ ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ ತೆಗೆದ ಫೋಟೋಸ್ ಗಳಲ್ಲಿ ಕಲರ್ಸ್ ಚೆನ್ನಾಗಿದೆ, ಆದ್ರೆ ವೈಟ್ ಇರೋ ಜಾಗದಲ್ಲಿ ಜಾಸ್ತಿ ವೈಟ್ ಮಾಡುತ್ತೆ. ಈ ಫೋಟೋಸ್ ನ ನೋಡಿ, ಈ ಫೋನ್ ನ ಸಂಜೆ 6 ಗಂಟೆ ಮೇಲೆ ತೆಗೆದ ಫೋಟೋಸ್ ಗಳಲ್ಲಿ ಇಷ್ಟೊಂದು ವೈಟ್ ಇರಲಿಲ್ಲ, ಇದು ಆಡ್ ಮಾಡಿದೆ. ಹಾಗೆ ನೈಟ್ ಮೋಡ್ ಅಲ್ಲಿನೂ ಫೋಟೋಸ್ ಗಳ ಕ್ವಾಲಿಟಿ ಚೆನ್ನಾಗಿದೆ, ಆದ್ರೆ ಮೂವಿಂಗ್ ಆಬ್ಜೆಕ್ಟ್ಸ್ ನ ಸರಿಯಾಗಿ ಕ್ಯಾಪ್ಚರ್ ಮಾಡೋದಿಲ್ಲ. ಆದ್ರೂ ಫೋಟೋಸ್ ನ ಡೀಟೇಲ್ ಅಲ್ಲಿ ತೆಗೆಯುತ್ತೆ. ಓವರ್ ಆಲ್ ಇದ್ರ ಕ್ಯಾಮೆರಾ ಕ್ವಾಲಿಟಿ ಚೆನ್ನಾಗಿದೆ. ಕ್ಯಾಮೆರಾ ಅಕಾರ್ಡಿಂಗ್ ಈ ಫೋನ್ ನ ತಗೋಬಹುದು. ನೆಕ್ಸ್ಟ್ ಇದರ ಬ್ಯಾಟರಿ ಲೈಫ್ ಬಗ್ಗೆ ನಾವು ಮಾತಾಡೋದಾದ್ರೆ, ಇದರಲ್ಲಿ 6000 mAh ಬಿಗ್ ಬ್ಯಾಟರಿನ ಕೊಟ್ಟಿದ್ದಾರೆ. 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ 0 to 100% 1 ಅವರ್ ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಇದರ ಬ್ಯಾಟರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ. ಈ ಫೋನ್ ನ ಹೆವಿ ಯೂಸ್ ಮಾಡಿದ್ರೆ 7 ಅವರ್ಸ್ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಹೆವಿ ಯೂಸ್ ಮಾಡಿಲ್ಲ ಅಂತಂದ್ರೆ ನಾರ್ಮಲ್ ಆಗಿ ಯೂಸ್ ಮಾಡಿದ್ರೆ 1.5 ದಿನ ಆರಾಮಾಗಿ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಓವರ್ ಆಲ್ ಇದರ ಬ್ಯಾಟರಿ ಲೈಫ್ ಚೆನ್ನಾಗಿದೆ. ಹಾಗೆ ಈ ಫೋನ್ ಅಲ್ಲಿ ಎಲ್ಲಾ ಸೆನ್ಸರ್ ಗಳು ಸಿಗುತ್ತೆ. ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ನ ಕೊಟ್ಟಿದ್ದಾರೆ. ಇದು ಒಂದ್ ರೇಂಜ್ ಗೆ ಫಾಸ್ಟ್ ಆಗಿದೆ. ಓಪನ್ ಆಗ್ಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇದರ ಜೊತೆಗೆ ಫೇಸ್ ಅನ್ಲಾಕ್ ಕೂಡ ಇದೆ, ಇದನ್ನು ಫಾಸ್ಟ್ ಆಗಿನೇ ವರ್ಕ್ ಆಗುತ್ತೆ. ನೆಕ್ಸ್ಟ್ ಇದರ ಕನೆಕ್ಟಿವಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ, ಇದರಲ್ಲಿ 15 5G ಬ್ಯಾಂಡ್ಸ್ ಗಳು ಸಿಗುತ್ತೆ. ಡ್ಯುಯಲ್ 4G ಸಪೋರ್ಟ್ ಸಿಗುತ್ತೆ. ವೈಫೈ 6 ಸಿಗುತ್ತೆ. ಬ್ಲೂಟೂತ್ 5.2 ಇದೆ. NFC ಸಪೋರ್ಟ್ ಇಲ್ಲ. ಇದರ 5G ಕನೆಕ್ಟಿವಿಟಿ ಚೆನ್ನಾಗಿದೆ, ಆದ್ರೆ ಕಾಲ್ ಬಂದಾಗ 5G ಇಂದ 4G ಗೆ ಸ್ವಿಚ್ ಆಗುತ್ತೆ. ಇದು ಬಿಟ್ರೆ ಇದರ ಕನೆಕ್ಟಿವಿಟಿ ಚೆನ್ನಾಗಿದೆ. ಕೊನೆಯದಾಗಿ ಇದರ ಪ್ರೈಸಿಂಗ್ ಬಗ್ಗೆ ನಾವು ಮಾತಾಡೋದಾದ್ರೆ, ಈ ಫೋನ್ ಬಂದು 3 ಡಿಫರೆಂಟ್ ವೇರಿಯಂಟ್ ಅಲ್ಲಿ ಬರುತ್ತೆ. 8GB RAM 128GB ಸ್ಟೋರೇಜ್ಗೆ 29,999 ಆಗುತ್ತೆ. ಆದ್ರೆ ವಿತ್ ಬ್ಯಾಂಕ್ ಆಫರ್ 27,999ಗೆ ನಿಮ್ಗೆ ಸಿಗುತ್ತೆ. ಎರಡನೇದಾಗಿ 8GB RAM 256GB ಸ್ಟೋರೇಜ್ಗೆ 31,999 ಆಗುತ್ತೆ. ಆದ್ರೆ ವಿತ್ ಬ್ಯಾಂಕ್ ಆಫರ್ ನಿಮ್ಗೆ 29,999ಗೆ ನಿಮ್ಗೆ ಸಿಗುತ್ತೆ. ಮೂರನೇದು 12GB RAM 256GB ಸ್ಟೋರೇಜ್ಗೆ 34,999 ಆಗುತ್ತೆ. ಆದ್ರೆ ವಿತ್ ಬ್ಯಾಂಕ್ ಆಫರ್ ನಿಮ್ಗೆ 32,999ಗೆ ಸಿಗುತ್ತೆ. ಹಾಗಿದ್ರೆ 30,000 ಬಜೆಟ್ ರೇಂಜ್ಗೆ ಈ ಫೋನ್ ನ ತಗೋಬಹುದಾ ಅಂತ ಅಂದ್ರೆ, ಯಾರಿಗೆ ಒಂದು ಬೆಸ್ಟ್ ಕ್ಯಾಮೆರಾ ಫೋನ್ ಬೇಕು ಅಂತ ಇದ್ರೆ ನೀವು ತಗೋಬಹುದು. ಪರ್ಫಾರ್ಮೆನ್ಸ್ ಬೇಕು ಅಂತ ಇದ್ರೆ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಇದರಲ್ಲಿ ಹೆವಿ ಗೇಮ್ಸ್ ನ ಆಡೋದಕ್ಕೆ ಆಗೋದಿಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಇದರ ಎಲ್ಲ ಪಾಸಿಟಿವ್ ಹಾಗೆ ಎಲ್ಲ ನೆಗೆಟಿವ್ಸ್ ಗಳನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿದೀನಿ, ನೀವೇ ನೋಡಬಹುದು. ಪರ್ಫಾರ್ಮೆನ್ಸ್ ಹಾಗೆ ಗೇಮಿಂಗ್ ವಿಷಯದಲ್ಲಿ ಈ ಫೋನ್ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗೆ ಡಿಸೈನ್ ಚೆನ್ನಾಗಿದೆ, ಪ್ರೀಮಿಯಂ ಆಗಿದೆ. ಆದ್ರೆ ಈ ಕಲರ್ ಚೇಂಜಿಂಗ್ ಎಲ್ಲ ಮಾರ್ಕೆಟಿಂಗ್ ಗಿಮಿಕ್ ಆಗಿದೆ. ಇದನ್ನ ನೋಡಿ ನೀವು ಈ ಫೋನ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರಿಯಲ್ಮಿ 14 Pro Plus ನ ಅನ್ಬಾಕ್ಸಿಂಗ್ ಮಾಡಿದೀನಿ. ಈ ಫೋನ್ ಆನ್ಲೈನ್ ಹಾಗೆ ಆಫ್ಲೈನ್ ಅಲ್ಲಿ ಸಿಗುತ್ತೆ. ಆನ್ಲೈನ್ ಅಲ್ಲಿ ತಗೋಬೇಕು ಅಂತ ಇದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ, ಅಥವಾ ಆಫ್ಲೈನ್ ಅಲ್ಲಿ ತಗೋಬೇಕು ಅಂತ ಇದ್ರೆ ನೀವು ನಮ್ಮ ರವಿಕುಮಾರ್ ಎಂಟರ್ಪ್ರೈಸಸ್ ಅಲ್ಲಿ ತಗೋಬಹುದು. ಅಲ್ಲಿ ಅವೈಲೇಬಲ್ ಇದೆ. ಫಸ್ಟ್ ವೀಕ್ ಅಲ್ಲಿ ನಿಮ್ಗೆ ಜಾಸ್ತಿ ಡಿಸ್ಕೌಂಟ್ಸ್ ಹಾಗೆ ಆಫರ್ಸ್ ನ ಕೊಡ್ತಾರೆ. ಈ ವಿಡಿಯೋ ಇಷ್ಟ ಆದ್ರೆ ನೀವು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಗೆ ಯಾವುದೇ ಡೌಟ್ ಇದ್ರೂ ನೀವು ಕಮೆಂಟ್ ಮಾಡಿ ಕೇಳಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಬಾಯ್.